ಈಗ ಗಿಲ್ಲಿ ನಟ ಶ್ರೀಮಂತರ ಬಡವರ ಅನ್ನುವಂಥ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಕಾರಣ ಆಗ್ತಾ ಇದೆ. ಏನು ಅವರ ಉದ್ಯೋಗ ಆಗಿತ್ತು, ಅವರ ಫ್ಯಾಮಿಲಿ ಹಿನ್ನೆಲೆ ಹೇಳುವಂಥದ್ದಾದ್ರೆ ಜನರಿಗೆ ಒಂದಿಷ್ಟು ಗೊಂದಲ ಕ್ರಿಯೇಟ್ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಅಂತ ಅನಿಸ್ತಿದೆ, ಹೇಗೆ ಅಂತ? ಖಂಡಿತವಾಗ್ಲೂ ಅದು ಗೊಂದಲ ನಿರ್ಮಾಣ ಆಗ್ತಿದೆ. ಯಾಕೆ ಅಂದರೆ ಅವ್ರ ತಂದೆ ತಾಯಿ ಇವತ್ತು ಕೂಡ ವ್ಯವಸಾಯ ಮಾಡೇ ಬದುಕ್ತಾ ಇರೋದು. ಅವರು ಮಿಡ್ಲ್ ಕ್ಲಾಸ್ ಕುಟುಂಬ, ನಮ್ಮದು ಮಿಡ್ಲ್ ಕ್ಲಾಸ್ ಕುಟುಂಬ ಆಗಿರೋದ್ರಿಂದ ನಮ್ಗೆ ಹೊಟ್ಟೆಗೆ ಬಟ್ಟೆಗೆ ಏನು ತೊಂದರೆ ಇಲ್ಲ. ಎಜುಕೇಷನ್ ಮಿಡ್ಲ್ ಕ್ಲಾಸ್, ಅದಕ್ಕೆಲ್ಲ ಏನು ತೊಂದರೆ ಇಲ್ಲ. ಬಟ್ ಇವತ್ತು ಎಲ್ಲ ಮಾತಾಡ್ತಾರಲ್ಲ, ಪಿ ಆರ್ಗಳು ನೇಮಿಸ್ಕೊಂಡು ಪ್ರಚಾರ ಪ್ರಚಾರ ಮಾಡ್ಕೊಳ್ತವನೆ ಅಂತ. ಅವ್ರ ತಂದೆ ತಾಯಿಗೆ ಪಿ ಆರ್ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ. ನಿನ್ನೆ ಮಳೆ ಬಂದು ಇದು ಭತ್ತ ಕೂತಿದ್ದಾರೆ, ಮಳೆ ಬಂದುಬಿಟ್ಟು ಫುಲ್ ಎಲ್ಲ ನೆಂದೋಗ್ಬಿಟ್ಟು ತಲೆ ಮೇಲೆ ಕೈ ಹಿಡ್ಕೊಂಡು ಕುಂತಿದ್ದಾರೆ. ಅವರು ಅಂದರೆ ಅವ್ರ ಕಾಯಕ ಅವರು ಮುಂದುವರಿಸ್ತವ್ರೆ. ಇವನೇನೇ ಸಂಪಾದನೆ ಮಾಡ್ಬೋದು, ಏನೇ ಮಾಡ್ಬೋದು, ಅವರು ಆ ಕಾಯಕ ಮಾಡ್ತಿದ್ದಾರೆ. ಒಬ್ಬ ರೈತರು, ಅವರು ಪಿ ಆರ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅಂಥದ್ರಲ್ಲಿ ಅಷ್ಟೊಂದೆಲ್ಲ ನೆಸೆಸಿಟಿ ಮೇ ಬಿ ಅವ್ನಿಗಿಲ್ಲ ಅನ್ಕೊಳ್ತೀನಿ. ಬಟ್ ಅವ್ರ ಮನೇಲಿ ಅಂಥ ಟ್ಯಾಲೆಂಟೆಡ್ಗಳು ಯಾರೂ ಇಲ್ಲ. ಹಳ್ಳಿ ಜನ ಅವ್ರಿಗೆ ಈ ವಿಚಾರಗಳು, ಪಿ ಆರ್ಗಳು ಮತ್ತು ಫೇಸ್ಬುಕ್ ಮೇಂಟೈನ್ ಮಾಡಿಸೋದು ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಮೇಂಟೈನ್ ಮಾಡಿಸೋದು, ಆ ವಿಚಾರವಾಗಿ ಅಷ್ಟೊಂದು ಗೊತ್ತಿಲ್ಲ ಅವ್ರಿಗೆ. ಹಂಗಾಗಿ ಇದು ಸತ್ಯಕ್ಕೆ ದೂರವಾದ ಮಾತು ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಸರ್, ಈಗ ಅವರು ಜರ್ನಿ ಶುರು ಆದಾಗ ಬಿಗ್ ಬಾಸ್ ಮನೆಗೆ ಒಳಗಡೆ ಹೋಗುವಾಗ ಏನೆಲ್ಲ ಹೇಳಿದ್ರು ನಿಮಗೆ? ಏನು ಈಗ ಅವರು ನಡೆದು ಬಂದ ಹಾದಿ ಬಗ್ಗೆ ಏನು ಅನ್ನಿಸ್ತಿದೆ ಅಂತ? ಇಲ್ಲ, ಭಾಳ ಖುಷಿ ಆಗ್ತದೆ. ಹಿಂಗೆಲ್ಲ ಕಷ್ಟಪಟ್ಟಿದ್ದೀನಿ, ನನಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ನಾನು ಹೋಗ್ತಾ ಇದ್ದೀನಿ, ಅಷ್ಟು ದಿನ ನಿಷ್ಠೆಯಿಂದ ಇದ್ದು ನಾನು ಚೆನ್ನಾಗಿ ಆಡ್ಕೊಂಡು ಬರ್ತೀನಿ ಅಂತ ಅದನ್ನೇ ಹೇಳ್ಬಿಟ್ಟು ಹೋಗಿದ್ದ. ಎಲ್ಲ ಸಪೋರ್ಟ್ ಮಾಡಿ ಅಂತಲೇ ಹೇಳ್ಬಿಟ್ಟು ಹೋಗಿದ್ದ. ಬಟ್ ಹಂಗೆ ಹೋಗಿ ಚೆನ್ನಾಗಿ ಆಡಿದ್ದಾನೆ. ನಮ್ಮೂರಿಗೂ ಹೆಮ್ಮೆ. ಚಿಕ್ಕ ಹುಡುಗ ಅಲ್ಲಿಂದ ಹೋಗಿ 26-27 ವರ್ಷಕ್ಕೆ ಇಷ್ಟು ಜನಮನ್ನಣೆ ಪಡೆದವನೇ. ಇಷ್ಟೊಂದು ಕರ್ನಾಟಕಾದ್ಯಂತ ಫ್ಯಾನ್ಸ್ ಫಾಲೋ ಉಟ್ಕೊಂಡಿದ್ದಾರೆ ಅಂದರೆ, ಅಭಿಮಾನಿಗಳು ಉಟ್ಕೊಂಡವ್ರೆ ಅಂದರೆ ನಮಗೂ ಭಾಳ ಖುಷಿ ಆಗ್ತದೆ ವೈಯಕ್ತಿಕವಾಗಿ. ಮತ್ತು ಹೀಗೆ ಅವನು ಕೂಡ ಈಚೆಗೆ ಬಂದು ಆ ಅಭಿಮಾನಿಗಳನ್ನ ಉಳಿಸ್ಕೋವಂಥ ಮಟ್ಟಕ್ಕೆ ಇರಲಿ, ಕೆಲಸ ಮಾಡಲಿ ಅಂತ ನಾನು ಆಶಿಸ್ತೀನಿ.